ನಮಸ್ಕಾರ ಸ್ನೇಹಿತರೆ, 2026 ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಆಕಾಶದಲ್ಲಿ ಸಂಭವಿಸಲಿದೆ ಸ್ನೇಹಿತರೆ. ನಾಳೆ ಆಕಾಶದಲ್ಲಿ ಅಪರೂಪದ ಚಂದ್ರಗ್ರಹಣ ಕಾಣಿಸಲಿದೆ ಸ್ನೇಹಿತರೆ. 96% ಕೆಂಪಾಗಲಿದೆ ಚಂದ್ರಗ್ರಹಣ. ಭಾರತದಲ್ಲಿ ಕಾಣಿಸುತ್ತಾ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಈ ವಾರದ ಕೊನೆಯಲ್ಲಿ ಅಂದ್ರೆ ಆಗಸ್ಟ್ 27 ಮತ್ತು 28ರ ಮಧ್ಯರಾತ್ರಿ ಪ್ರಪಂಚದ ಹಲವು ಭಾಗಗಳಲ್ಲಿ ಅಪರೂಪದ ಭಾಗಶಃ ಚಂದ್ರಗ್ರಹಣ ಸಂಭವಿಸಲಿದೆ ಸ್ನೇಹಿತರೆ. ಈ ವೇಳೆ ಭೂಮಿಯ ನೆರಳು ಚಂದ್ರನ ಮೇಲ್ಮೈಯ 96% ಭಾಗವನ್ನ ಆವರಿಸಲಿದ್ದು ಚಂದ್ರ ಗಾಢ ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನೆ ಸ್ನೇಹಿತರೆ. ಖಗೋಳ ಆಸಕ್ತರಲ್ಲಿ ಈ ವಿದ್ಯಮಾನ ಭಾರಿ ಕುತೂಹಲ ಮೂಡಿಸಲಿದೆ ಸ್ನೇಹಿತರೆ. ಹೌದು, ಸೂರ್ಯ, ಭೂಮಿ ಮತ್ತು ಚಂದ್ರ ಮೂರು ಒಂದೇ ನೇರ ರೇಖೆಯಲ್ಲಿ ಬಂದಾಗ ಚಂದ್ರಗ್ರಹಣ ಸಂಭವಿಸಲಿದೆ ಸ್ನೇಹಿತರೆ. ಹುಣ್ಣಿಮೆಯ ರಾತ್ರಿ ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಹಾದು ಹೋಗುವಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ ಸ್ನೇಹಿತರೆ. ಈ ಬಾರಿಯ ಚಂದ್ರಗ್ರಹಣದ ವೇಳೆ ಸೂರ್ಯನ ಬೆಳಕು ಭೂಮಿಯ ವಾತಾವರಣದ ಮೂಲಕ ಜರಡಿಯಾಗಿ ಭಾರಿ ಚಂದ್ರನ ಮೇಲ್ಮೈ ಮೇಲೆ ಬೀಳುವುದರಿಂದ ಚಂದ್ರನು ಕೆಂಪು ಬಣ್ಣದಲ್ಲಿ ಕಂಗೊಳಿಸಲಿದ್ದಾನೆ ಸ್ನೇಹಿತರೆ. ಸೂರ್ಯಗ್ರಹಣದಂತೆ ಇದನ್ನ ವೀಕ್ಷಿಸಲು ಯಾವುದೇ ವಿಶೇಷವಾದಂತಹ ಕನ್ನಡಕ ಅಗತ್ಯವಿಲ್ಲ ಸ್ನೇಹಿತರೆ. ಭಾರಿ ಗಣ್ಣಿನಿಂದಲೇ ನೋಡಬಹುದಾಗಿದೆ. ಈ ಭಾಗಶಃ ಚಂದ್ರಗ್ರಹಣವು ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಯುರೋಪ್ ಹಾಗೂ ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಸುಮಾರು 3.3 ಬಿಲಿಯನ್ ಜನರಿಗೆ ಗೋಚರಿಸಲಿದೆ ಸ್ನೇಹಿತರೆ. ಹೌದು, ಅಮೆರಿಕದ ಪಶ್ಚಿಮ ಕರಾವಳಿ ನಗರಗಳಾದಂತಹ ಲಾಸ್ ಏಂಜಲೀಸ್, ಪೋರ್ಟ್ಲ್ಯಾಂಡ್ ಗಳಲ್ಲಿ ಸೂರ್ಯಾಸ್ತದ ಕೆಲವೇ ಗಂಟೆಗಳಲ್ಲಿ ಇದು ಕಾಣಿಸಲಿದೆ ಸ್ನೇಹಿತರೆ. ನ್ಯೂಯಾರ್ಕ್ ಸೇರಿದಂತೆ ಪೂರ್ವ ಕರಾವಳಿ ಭಾಗದಲ್ಲಿ ಮಧ್ಯರಾತ್ರಿ ವೇಳೆಗೆ ಗ್ರಹಣ ಉತ್ತುಂಗ ತಲುಪಲಿದೆ ಸ್ನೇಹಿತರೆ. ಯುಕೆ, ಯುರೋಪ್ ಮತ್ತು ಆಫ್ರಿಕಾದಲ್ಲಿ ಆಗಸ್ಟ್ 28 ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಈ ದೃಶ್ಯ ಕಣ್ಣಿಗೆ ಬೀಳಲಿದೆ ಸ್ನೇಹಿತರೆ. ಭಾರತೀಯ ಪ್ರಮಾಣಿತ ಸಮಯದ ಪ್ರಕಾರ ಆಗಸ್ಟ್ 28 ಬೆಳಗ್ಗೆ 6:53 ಗ್ರಹಣ ಪ್ರಕ್ರಿಯೆ ಆರಂಭವಾಗಲಿದೆ ಸ್ನೇಹಿತರೆ. ಹೌದು, ಬೆಳಗ್ಗೆ 9:43 ಉತ್ತುಂಗಕ್ಕೇರಲಿದೆ ಸ್ನೇಹಿತರೆ. ಮಧ್ಯಾಹ್ನ 12:31 ಇದು ಸಂಪೂರ್ಣವಾಗಿ ಮುಕ್ತಾಯಗೊಳ್ಳಲಿದೆ ಸ್ನೇಹಿತರೆ. ಆ ಸಮಯದಲ್ಲಿ ಭಾರತ, ಆಸ್ಟ್ರೇಲಿಯಾ, ಚೀನಾ ಮತ್ತು ಜಪಾನ್ ಸೇರಿದಂತೆ ರಷ್ಯಾ ಖಂಡದ ಬಹುತೇಕ ಭಾಗಗಳಲ್ಲಿ ಹಗಲಿರುವುದರಿಂದ ಹಾಗೂ ಚಂದ್ರನು ದಿಗಂತದ ಕೆಳಗಿರುವುದರಿಂದ ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ. ಪ್ರಾದೇಶಿಕ ಸಮಯದ ವ್ಯತ್ಯಾಸದಿಂದಾಗಿ ಭೂಮಿಯ ಹಗಲಿನ ಭಾಗದಲ್ಲಿ ಇರುವಂತಹ ದೇಶಗಳ ಜನರಿಗೆ ಮಾತ್ರ ಈ ಖಗೋಳ ವಿಸ್ಮಯವನ್ನ ನೇರವಾಗಿ ವೀಕ್ಷಿಸಲು ಸಾಧ್ಯವಾಗುವುದಿಲ್ಲ.